ಯಾಕವ ಏನಾಯ್ತು? ಯಾಕೆ ಹಿಂಗೆ ಹೇಳತ್ತಿದಿ? ಅವ ನಾನು ಅವಾಗೆ ನೋಟ್ಸ್ ಬರ್ಲಾಗತ್ತಿದ್ದ, ಅದು ಬರೋ ಸಲಿಂದ ಜಲ್ದಿ ಎದ್ದಿದ್ದ, ಕಾವಿನ ಸಲಿಂದ ಬರ್ತಿದ್ದ, ನನ್ನ ಸಲಿಂದ ರೆಡಿ ಮಾಡ್ಕೊಂಡು ಇಟ್ಟಿದ್ದ, ಅದು ಕಾಣಲ್ ಹೊಂಟದವ ನೋಟ್ಸ. ಅಂದು ಮೊದಲು ನೀನು ಅಳದ್ ನಿಂದರ್ಸು ಹುಡುಕ್ಲಕ್ ಬರ್ತದ. ಅದಕ್ಕೇನು ಕಾಲ್ ಬಂದಿರ್ತವೇನೋ ಅಲ್ಲಿ ಇಲ್ಲಿ ಹೋಗ್ಲಕ್ಕ? ಇಲ್ಲೇ ಇರ್ತದ. ಈ ಕ್ವಾಣಿ ಬಿಟ್ಟು ಎಲ್ಲಿ ಹೋಗ್ತದ? ಈ ಕ್ವಾಣಿಗಂತೂ ಯಾರೂ ಬಂದೇ ಇಲ್ಲ. ನೀ ಸಮಾಧಾನ ಆಗು, ಅಳದ್ ನಿಂದರ್ಸು, ನಾ ಹುಡುಕ್ತೀನಂತ. ಸುಮ್ಮಿರು ನೀನು, ಸ್ವಲ್ಪ ಅಳ್ಬೇಡ. ಇಲ್ಲವ, ನಾನು ಎಲ್ಲ ಕಡೆ ಹುಡುಕಿನ ಗೊತ್ತೇನೋ, ಇಡೀ ಕ್ವಾಣಿ ಎಲ್ಲ ಹುಡುಕಿನ ನಾನು. ಈ ನೀಲಿ ಕಲರ್ ಕಾಪಿ ಇದಲ್ಲ, ಇದ್ರ ಮೇಲೆ ಇಟ್ಟು ಬಂದಿದ್ದೆ ನಾನು. ನಂಗೆ ನೆನ್ಪದವ, ನಾನು ಅಲ್ಲಿ ಇಲ್ಲಿ ಇಡಲ್ಲವ ನಾನು ಹಂಗ. ಹೌದಾ? ಈ ಕ್ವಾಣಿಗಂತೂ ಯಾರೂ ಬಂದಿಲ್ಲವ. ನಾನು ಮುಂಜಾನೆ ಬಂದು ನಿನ್ನ ಜೊತೆ ಮಾತಾಡ್ದಲ್ಲ, ಅವಾಗ ಅಷ್ಟೇ ಬಂದಕ್ಕಿ ನಾನು. ಮತ್ತು ಯಾರೂ ಬಂದಿಲ್ಲ. ನಾನಲ್ಲಿ ನೀರಿಗೆ ಹಚ್ಚಿ ಈ ಕಡೆ ಅಡುಗೆ ಮಾಡ್ಕೊತ ಕುಂತಿದ್ದೆ ನಾನು. ಈಕಿ ಪದ್ಮ ಬಂದಿಳು. ಆಕಿಗೇನೋ ತಲೆ ನೈಸ್ಲಾಗತ್ತದ್ರಿ, ಅದಕ್ಕೆಮ್ಮ ಒಂದಿಟ್ಟು ಚಾರ ಮಾಡಿಕೊಡ್ರಿ ಅಂತ ಕೇಳಕ್ಕೆ ಬಂದಿಳು. ಆಕಿನೂ ಮತ್ತು ಕ್ವಾಣೆಗೆ ಹೋಗಿ ಮಕ್ಕೋತೀನಿ ಅಂತ ಹೇಳಿ ಅಂದಳು. ಅದೇ ನಾನೇ ಅಂದಕ್ಕಿಗೆ, ಕ್ವಾಣೆಗೆ ಹೋಗಿ ನಿಮ್ಮ ಮಕ್ಕೋವ ನಾನು ತೊಗೊಂಡು ಬರ್ತೀನಂತ ಚಾ ಅಂತ ಹೇಳಂದ. ಮತ್ತು ಆಕಿ ಅದಕ್ಕೆ ಬರ್ತಾಳೆ ಈ ಕಡೆ. ಯಾರೂ ಬಂದಿಲ್ಲ. ಹೇಳ, ಎಲ್ಲರೂ ಮಕ್ಕೊಂಡಾರಿ ಹೇಳಿ. ಅದು ಹೆಂಗೆ ಎಲ್ಲೋಯ್ತು ಅನ್ಬೇಕು? ನನಗೂ ಒಂದು ತಿಳಿವಲ್ದು ಮಗಳೇ. ನೀನು ಹಂಗೆ ಅಲ್ಲಿ ಇಲ್ಲಿ ಇಡಕ್ಕೆ ಅಲ್ಲಿ ಬಿಡು. ಎಲ್ಲ ಬುಕ್ಕುಗಳು ಇಲ್ಲೇ ಅದಾವಂತಂದ್ರೆ ಇಲ್ಲೇ ಇಟ್ಟಿರ್ತಿ, ಬೇರೆ ಕಡೆಗೆ ಅದು ಯಾಕೆ ಇಡ್ಲಕ್ಕೆ ಹೋತಿ? ಇನ್ನೊಮ್ಮೆ ಹುಡುಕ್ಲೇನೋ ನಾನು ಇದೆಲ್ಲ ಕ್ವಾಣಿ? ಹುಡುಕಿನವ 2-3 ಸರ್ತಿ ನಾನೇ ಹುಡುಕಿನಿ, ಗೊತ್ತೇನೋ. ಎಲ್ಲ ಕಾಪಿಗಳ್ದಾಗ್ನು ಎಲ್ಲ ತೆಗೆದು ನೋಡಿನಿ ನಾನು. ಒಂದೊಂದು ಕಾಪಿದಾಗ್ನು ತೆಗೆದು ನೋಡಿನಿ, ಎಲ್ಲರ ಇಟ್ಟಿನೇನಂತೇಳಿ. ಅಲ್ಲೂ ಇಲ್ಲವ ಅವ. ಅದು ಎಷ್ಟು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇತ್ತು ಗೊತ್ತೇನು ನನಗೆ. ನಾನು ಎಲ್ಲ ಓದ್ಕೊಂಡಿನಿ, ಅದರ ಮೇನ್ ಇದ್ದಿದ್ದೆಲ್ಲ ಪಾಯಿಂಟ್ಸ್ ಅದ್ರಾಗೆ ಹಾಕಿಟ್ಕೊಂಡಿನಿ ನಾನು. ಟೈಮ್ ಇರಲ್ಲ ಅಂಥೇಳಿ 1 ವಾರ ಇದ್ದಾಗ ಅದಿಷ್ಟು ನಾನು ನೋಡ್ಕೊಂಡ್ರೆ ಸಾಕಿತ್ತವ. ನಾ ಚಂದ ಪಾಸ್ ಆಗ್ತಿದ್ದ ಗೊತ್ತೇನು. ಎಷ್ಟು ಕಷ್ಟಪಟ್ಟು ನಾನು ನೋಟ್ ತಯಾರು ಮಾಡಿಟ್ಟಿದ್ದ. ಅವ ಎಲ್ಲೋಯ್ತವ? ನನಗೂ ಅದೇ ಚಿತ್ರ ಆಗ್ಲತ್ತದ ಮಗಳ. ಕ್ವಾಣಿ ಬಿಟ್ಟದ ಎಲ್ಲಿ ಹೋತದ? ದಿಮ್ ಕೆಳಗೆ ನೋಡ್ದೇನು? ಹ್ಞೂ ಅವ ನೋಡ್ದ. ಅಳಬೇಡಿ ಇರು ನಂದು. ನೀ ಹಿಂಗೆ ಅಳ್ಕೊತ ನಿಂತಾರೆ ನನ್ನ ಜೀವಕ್ಕೆ ಸಮಾಧಾನ ಅನ್ಸಲ್ಲ. ಎಷ್ಟು ಕಷ್ಟ ಆಗ್ತದ ಗೊತ್ತೇನು? ಹಿಂಗೆ ಕಣ್ಣೀರು ಹಾಕ್ಬೇಡ ಮಗಳೇ ನೀನು. ಬಾ ಅಲ್ಲಿ ನಡಿ, ನಾನು ನಿಮ್ಮಪ್ಪಗೆ ಎಬ್ಬಿಸ್ತೀನಂತ. ನಿಮ್ಮಪ್ಪ ಕರಿತೀನಿ ನಡಿ, ಎದ್ದಾರ ಅವಾಗೆ. ನಡಿ, ಅದೇ ಜಳಕಕ್ಕೆ ನೀರು ಇಟ್ಟು ಬಂದಿನಿ ಇನ್ನು ಹೀಗೆ. ನಡಿ ಅವರು ಜಳಕ ಮಾಡ್ಲಾಗತ್ತಾರ. ನಡಿ ನೀನು ಅಲ್ಲಿ, ನಾ ಕರಿತೀನಿ ಬಾ. ನಿಮ್ಮ ಅಪ್ಪಗೆ ಒಂದಿಟ್ಟು ಹೇಳ್ತೀನಂತ. ನಡಿ. ಈ ಮನೆಗೆ ಏನು ನಡ್ಲಾಗತ್ತದ ಏನು ಸುದ್ದಿ ಒಂದು ಗೊತ್ತಾಗ್ವಲ್ದು. ಯಾವತ್ತೂ ಹಿಂಗಾಗಿಲ್ಲ ಇಷ್ಟು ವರ್ಷನಾಗ. ಈಗ ಹಿಂಗೆ ಆಗ್ಬೇಕಂತಂದ್ರೆ ಏನೋ ಎನ್ಸಿದ್ದೇನೋ. ನಡಿ ಬಾ. ನಿಮ್ಮ ಮೊದಲು ಕಣ್ಣೀರು ಹಾಕ್ಬೇಡ. ಮುಂಜಾನೆ ಹೆಣ್ಮಕ್ಳು ಹಿಂಗೆ ಕಣ್ಣೀರು ಹಾಕೋದು ನಿಂದ್ರಬಾರ್ದು. ಬಾ ಮಗಳೇ ಬಾ, ನೋಡಂಬ. ಕ್ವಾಣೆಗಿದ್ದಿದ್ದು ಹುಡುಗಿದು ನೋಟಿಸ್ ಕಳೆದಂತಂದ್ರೆ ಇದು ಈ ಚಿತ್ರ ಐತಲ್ಲ. ಎಂದು ಹೇಳಾರ್ದಕ್ಕಿ ನಮ್ಮ ಪದ್ಮ ಇವತ್ತು ನಸಕ್ನಾಗೆ ಎದ್ದಾಳ. ತಲೆ ನೈಲತ್ತಿದ ಅಂತಂದಳು. ತಲೆ ನೈಲತ್ತಿರ್ಬೇಕು ಬಿಡು, ಇಲ್ಲಂತಿಲ್ಲ. ಆದ್ರೆ ಈ ಕಡೆ ಹೋಗೋ ಟೈಮಿಗೆ ಕ್ವಾಣೆಗೆ ಯಾರು ಇಲ್ಲ ಅಂತ ಹೇಳಿ ಹುಡುಗಿದ ಪೇಪರ್ಗಿನ ಏನಾರ ಮಾಡ್ಯಾಳೇನೋ ತಗೊಂಡು. ನನ್ನ ಮಗಳು ಒಂದಿಟ್ಟು ಆಕಿಗೆ ಅದು ಏನೋ ಅಂತಾರಲ್ಲಿವ ಚಾಲೆಂಜ, ಅದು ಹಾಕಿಳು, ಎದುರು ಉತ್ತರ ಕೊಟ್ಟಿಳು ಅಂಥೇಳಿ ಸಿಟ್ಟಿನಾಗಿನ ಏನಾರ ಮಾಡ್ಯಾಳ ಅನ್ಬೇಕಾ? ನನಗೆ ಯಾಕೋ ಹಾಗೆ ಅನಿಸ್ಲಾಗತ್ತದ. ಅನುಮಾನ ಮಾಡ್ಲಕ್ಕೆ ಹೋಗ್ಬಾರ್ದು ಮನೆ ಹೆಣ್ಮಕ್ಳ ಮೇಲೆ. ಆದ್ರೆ ಏನು ಮಾಡಬೇಕು, ಇವರು ಒಂದೊಂದು ಸರಿ ಮಾಡೋ ಅಂಥವೇ ಇರ್ತಾವ. ನನಗೆ ಯಾಕೋ ಹಾಗೆ ಅನಿಸ್ಲಾಗತ್ತದ. ಅವತ್ತು ನನ್ನ ಮಗಳು ಚಾಲೆಂಜ್ ಮಾಡ್ದಳಲ್ಲ, ನಿನ್ನ ಮಗಳಿಗೆ ಹಿಂದೆ ಹಾಕ್ತೀನಿ ಅದು ಇದು ಹಿಂಗೆ ಇಡೀ ಊರಿಗೆ ಫಸ್ಟ್ ಬರ್ತೀನಂತ. ಅದಕ್ಕೆ ಏನಾರ ಮನಸ್ಸಿನಾಗ ಇಟ್ಕೊಂಡು ಹಿಂಗೆ ಮಾಡ್ಯಾಳ ಅನ್ಬೇಕಾ? ಯಾಕೋ ಹಾಗೆ ಅನಿಸ್ಲತ್ತದ. ನಡಿ ನೋಡಮ್ಮ ಏನಂತ. ಏನ್ರಿ, ಒಂದಿಟ್ಟು ಇಲ್ಲಿ ಬರ್ರಿ ನೀವು. ಆಮೇಲೆ ಜಳಕ ಮಾಡಟ್ಟಂತ ಒಂದಿಟ್ಟು ಬರ್ರಿ. ಅವ್ವ, ನನಗದು ನೋಟ್ಸ್ ಸಿಕ್ಕಿಲ್ಲ ಅಂದ್ರೆ ನಾ ಈಗ ಮತ್ತೆ ಫಸ್ಟ್ ಹಿಡಿದು ನೋಟ್ಸ್ ಮಾಡ್ಬೇಕಾಗ್ತದವ್ವ. ಈಗ ಅದು ನೋಟ್ಸ್ ಮಾಡೋಕ್ಕೆ ನನಗೆ ಭಾಳ ಟೈಮ್ ತಗೋತದ. ಸೀತಾ, ಏನಾಗ್ಯದ? ಮಗಳಿಗೇನು ಬೈದೇನು? ಯಾಕೆ ಮಗಳ ಅಳ್ಳತ್ತಿದಿ? ರೀ, ನಾ ಆಕಿಗೆ ಕಣ್ಣೀರು ಹಾಕಷ್ಟು ಬೈತೀನೇನ್ರಿ? ಯಾವತ್ತರ ಬೈದಿನೇನ ಹಂಗ? ನಾನು ಇದಕ್ಕೆ ಬೈಲಕ್ಕೆ ಹೋಗ್ಲಿ? ಅದೇನಾಗ್ಯದ ಗೊತ್ತೇನ? ಇಷ್ಟ ಆಗ್ಯದ ನೋಡ್ರಿ. ಈಗ ಹುಡುಗಿ ಈಗ ಅದು ಏನೋ ಮಾಡ್ಲಕ್ಕೆ ಭಾಳ ಟೈಮ್ ಬೇಕತ್ತ. ಈಗ ಇನ್ನೊಮ್ಮೆ ಬರೀಬೇಕಂತಂದ್ರೆ ಅದಕ್ಕೆ ಅಳ್ಕೊತ ನಿಂತು ಬಿಟ್ಟಾಳ. ಅಲ್ರಿ, ಕ್ವಾಣೆಗೆ ಇಟ್ಟಿದ್ದು ಅದು ಹ್ಯಾಂಗೆ ಕಳೀತದ ಅನ್ಬೇಕು? ನನಗಂತೂ ಈ ಚಿತ್ರ ಆಗ್ಲತ್ತದ್ರಿ, ಒಂದು ತಿಳಿಬಲ್ದು. ನನಗೂ ಅದೇ ಚಿತ್ರ ಆಗ್ಲತ್ತದ ಬಿಡು. ಇಷ್ಟು ವರ್ಷನಾಗ ಯಾವತ್ತೂ ಹಿಂಗಾಗಿಲ್ಲ. ಈಗ ಇದ್ದಕ್ಕಿದ್ದಂಗೆ ಹಿಂಗಾಗ್ಯದ ಅಂತಂದ್ರೆ ಏನು ಹೇಳಬೇಕು ಒಂದು ತಿಳಿಬಲ್ದು.
ಏನು ಮಾಡ್ಬೇಕು ಅನ್ಸುತ್ತೇನೋ. ಅದೇನಾಯ್ತಂತಂದ್ರೆ ಒಂದು 2 ದಿನದ ಹಿಂದೆ ಇದು ಪದ್ಮ ನನ್ನ ಮಗಳು ಶಾಲೆಗೆ ಫಸ್ಟ್ ಅದಾಳ, ಕಾಲೇಜಿಗೆ ಫಸ್ಟ್ ಅದಾಳ ಅಂತ ಹಿಂಗೆಲ್ಲ ಸ್ವಲ್ಪ ಮಾತಾಡೋದು ನೋಡಿ ಈಕಿ ನಮ್ಮ ನಂದಿನೇನು ನಿನ್ನ ಮಗಳು ಬರೀ ಶಾಲೆಗಟ್ಟೆ ಫಸ್ಟ್ ಅದಾಳ, ನಾನು ಇಡೀ ಊರಿಗೆ ಫಸ್ಟ್ ಬರ್ತೀನಿ, ಹಂಗೆ ಓದಿ ಪಾಸ್ ಆಗ್ತೀನಿ ಅಂತೇಳಿ ಒಂದಿಟ್ಟು ಆಕಿಗೆ ಮಾತಿಗೆ ಮಾತು ಕೊಟ್ಬಿಟ್ಟಾಳ. ಅದಕ್ಕೆ ಎಲ್ಲಿ ಅದೇ ಸೀಟ್ ಇಟ್ಕೊಂಡು ಮತ್ತು ಹುಡುಗಿದು ಪೇಪರ ಇದು ಮಾಡ್ಯಾಳೇನಂತ ನಾ ಅನ್ಲತ್ತೀನಿ. ಮತ್ತು ಆಕಿನೇ ಮಾಡ್ಯಾಳ ಅಂಥೇಳಿ ನನಗೇನು ಪಕ್ಕ ಆಕಿನೇ ಮಾಡ್ಯಾಳ ಅಂಥೇಳಿ ಏನು ಹೇಳಪ್ಲೇ ಇಲ್ಲ, ಆದ್ರೆ ಮಾಡಿರ್ಬೇಕಂತ ಹೇಳಕತ್ತೀನಿ. ಸೀತಾ, ಯಾರ ಬಗ್ಗೆ ಮಾತಾಡ್ಲಾಗತ್ತಿದಿ? ನಮ್ಮ ತಂಗಿ ಬಗ್ಗೆ. ನಮ್ಮ ತಂಗಿ ಇಂಥ ಚಿಲ್ಲರ್ ಮಟ್ಟಕ್ಕೆ ಹೋಗಕ್ಕೆ ಅಲ್ಲಕ್ಕಿ. ಅಕ್ಕಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಕ್ಕಿ ನಮ್ಮ ತಂಗಿ ಅದಾಳ. ಅಕ್ಕಿ ಇಂಥ ಕೆಲಸ ಯಾವತ್ತೂ ಮಾಡಿಲ್ಲ, ಮಾಡಲ್ನು. ನೀನು ಸುಮ್ಮನೆ ಏನಾರ ಆರೋಪ ಹಾಕ್ಲಿಕ್ಕೆ ಹೋಗ್ಬೇಡ ನಮ್ಮ ತಂಗಿಗೆ. ನಾನು ಇಷ್ಟ ತನಕ ಒಂದು ಅಂದಾಜ್ ಮೇಲೆ ಅವರೇ ಮಾಡ್ಯಾರ ಅಂತ ಹೇಳಕತ್ತಿದ, ನೀವು ತಪ್ಪು ತಿಳ್ಕೊಬಾರ್ದು ಹೇಳಿ. ಆದ್ರೆ ಈಗ ಹೇಳತ್ತೀನಿ ಕೇಳ್ರಿ, ಇವರೇ ಮಾಡ್ಯಾರ, ನಿಮ್ಮ ತಂಗಿನೇ ಮಾಡ್ಯಾಳ. ನಿಮ್ಮ ತಂಗಿ ಬಿಟ್ಟು ಬೇರೆ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ತಂಗಿನೇ ಮಾಡ್ಯಾಳ. ಯಾಕಂತಂದ್ರೆ ಇಷ್ಟು ವರ್ಷನಾಗ ನಡಿಲಾರ ನಮ್ಮ ಮನೆಗೆ ಇವತ್ತು ನಡೆದದಂದ್ರೆ ಮತ್ತೆ ಯಾರು ಮಾಡಿರ್ತಾರ? ಅದಕ್ಕೇನು ಪೇಪರಿಗೇನು ಕಾಲು ಬಂದಿರ್ತಾವ ಹೋಗ್ಲಕ್ಕ? ಯಾರು ಮಾಡಿರ್ತಾರ್ರಿ? ನನ್ನ ಮಗಳು 2 ದಿನದ ಹಿಂದೆ ಹಿಂಗೆಲ್ಲ ಮಾತಾಡಿದ್ಕೇನೆ ಹಿಂಗೆ ಮಾಡ್ಯಾಳಕಿ ನಿಮ್ಮ ತಂಗಿ ಮನಸ್ಸಿನಾಗ ಇಟ್ಕೊಂಡು. ನೀವು ಬೆಳಗಿದ್ದಿದ್ದೆಲ್ಲ ಹಾಲು ಅಂತೇಳಿ ನಂಬ್ತೀರಿ, ಆದ್ರೆ ಅವ್ರು ಹಂಗೆ ಇರಬೇಕಲ್ಲ. ಈಗೇನಾರ ಅಂದ್ರೆ ನಾನೇ ಕೆಟ್ಟಕ್ಕಿ ಕಾಣಿಸ್ತೀನಿ, ಹೋಗ್ಲಿ ಬಿಡ್ರಿ. ಅದೇ ಯಾಕೆ ನೀವು ಹೊಡೀರಿ ಬಡೀರಿ, ನಾನಂತೂ ಹೇಳ್ತೀನಿ ನಿಮ್ಗೆ, ನಿಮ್ಮ ತಂಗಿನೇ ಮಾಡ್ಯಾಳಿದು. ಅಕ್ಕಿ ಬಿಟ್ಟು ಬೇರೆ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿರಿ ನೀವು. ತಡಿ, ಕರಿತೀನಿ ತಡಿ. ಪದ್ಮ, ಇಲ್ಲಿ ಬಾ ಇಲ್ಲಿ. ಏನೋ ಪಂಚಾಯತಿ ಕೂಡ್ಯದಲ್ಲಿ ಇಲ್ಲಿ ಮುಂಜಾನೆ ನಿಮ್ಮ ತಂಗಿ ಕರ್ಲತ್ತಿದ್ದಲ್ಲಪ್ಪ. ಯಾಕ ಜಳಕಕ್ಕೆ ಹೋಗ್ಯಾಳ, ಬರ್ತಾಳೆ ಇರು. ಯಾಕ ಏನಾಗ್ಯದ? ಮನೆ ಓಸ್ ಮಂದಿ ಹಿಂಗೆ ನಿಂತು ಬಿಟ್ಟಿರಿ, ಈಕಿಗೆ ಏನಾಗ್ಯದ? ಹಿಂಗೆ ಯಾಕೆ ಮಾರಿ ಸಪ್ಪು ಮಾಡ್ಕೊಂಡು ನಿಂತಾಳ? ಏನಾಯ್ತು? ಅದು ಅವ್ವ ಏನಾಗ್ಯದ ಅಂತಂದ್ರ ಮನ್ಯಾಗ ಮುಂಜಾನೆ ಇವತ್ತ ನಸಕ್ನ್ಯಾಗ ಅದಕ್ಕೆ ಪದ್ಮನೇ ತೆಗ್ದಾಳ ಅಂತ. ಈಗ ನಿನ್ನ ತಂಗಿ ತಗೊಂಡಾಳ ಅಂತ ಹೇಳಿ ಯಾರು ಅಂದಾರ? ಈಕಿನೇ ಅಂದಿರ್ಬೇಕು, ಮತ್ತಾರು? ಈ ಸೀತಿನೇ ಅಂದಿರ್ಬೇಕು. ಅಲ್ಲ, ನನ್ನ ಮಗಳು ಎದಕ್ಕೆ ತಗೊಳಕೋತಾಳ? ನನ್ನ ಮಗಳ ಮೇಲೆ ಆರೋಪ ಹಾಕ್ತೇನೆ ನೀನು? ನನ್ನ ಮಗಳ ಮೇಲೆ ಆರೋಪ ಹಾಕಣ್ಣ ತಂಗಿಗೆ ಈ ಜಗಳ ತಂದು ಇಡ್ಲಾಕತ್ತಿದ್ದೇನೋ ನಡಕ? ಇಷ್ಟು ವರ್ಷ ಆದ್ಮೇಲೆ ತಂಗಿ ತವ್ರ ಮನೆಗೆ ಬಂದಾಳ, ಆಕಿನ ಮೇಲೆ ನೀನು ಹೆಣ್ತಿ ಇಂಥ ಹರಳಿ ಹೊರಸ್ಲಕತ್ತಾಳ. 1-2 ಏಟು ಕೊಡಲು ಬಿಟ್ಟು ಹೆಣ್ತಿಗೆ ನೀನು ಹೆಣ್ತಿ ಪರನೆ ನಿಂತು ತಂಗಿ ಮೇಲೆ ಅನುಮಾನ ಮಾಡ್ಲಕತ್ತಿದಲ್ಲ. ನಿನಗೇನು ಹೇಳಬೇಕು? ನಿನಗ ಹೆಣ್ತಿ ಗುಲಾಮಾಗಿದಿ. ನಿನಗ ನನ್ನ ಮಗ ಅಂತ ಹೇಳ್ಕೊಳಕ ನಾಚಿಕೆ ಹೊಂಟದ. ಇವತ್ತು ಇದು ಹೇಳ್ತಾಳ, ನಾಳೆಗೆ ಮತ್ತೆ ಏನಾರ ಒಂದು ಹೇಳ್ತಾಳ. ನೀನು ನಂಬವನೇ ಅಲ್ಲ ನೀನು. ಅಲ್ಲ, ನಿನ್ನ ತಂಗಿ ಎದಕ್ಕೆ ತಗೋತಾಳ ಈಕಿನ ಪೇಪರು? ನಿನ್ನ ಮಗಳ ಪೇಪರ್ ನಿನ್ನ ತಂಗಿ ತೊಗೊಂಡು ಏನು ಮಾಡ್ತಾಳ? ಏನು ಮಾಡ್ತಾಳ ನಿನ್ನ ತಂಗಿ? ಏನು ಈಗ ಓದಿ ಬರ್ಲಿಕ್ಕೆ ಹೋಗ್ತಾಳೇನು ಸಾಲಿಗೆ? ಅದೇನಂತ ಮಾತಾಡ್ತಿ? ಜರ ನಿನ್ನ ಹೆಣ್ತಿಗೆ ತಿಳಿಸಿ ಹೇಳೋದು ಮಾಡು. ಅದು ಬಿಟ್ಟು ಈಗ ಆಕಿ ಜಳಕ್ಕೆ ಹೋಗೋಗಳ ಚಂದ ಆಯ್ತು. ಅಕ್ಕಿ ಏನಾರ ಕೇಳಿಸ್ಕೊಂಡಿವಳು ಅಂತಂದ್ರೆ ಆಕಿನ ಮನಸ್ಸಿಗೆ ಎಷ್ಟು ಬೇಜಾರಲ್ಲಕ್ಕಿಲ್ಲ. ಸತ್ತರ್ನು ಆಕಿ ನಿಂದು ಮನೆ ಚಿಡಿಗಟ್ಟಿ ಯಾರ್ತಿದ್ದಿಲ್ಲ ಆಕಿ, ಗೊತ್ತೇನೋ? ಸಮಾಧಾನ ಆಯ್ತಾ ಸೀತಾ? ಅವು ಹೇಳ್ದಂಗ ತೃಪ್ತಿ ಆಯ್ತಾ ನಿನಗ? ಅಲ್ಲ, ಅವು ಹೇಳ್ದಂಗ ನಿನಗೆ ಖರೇನು ನನ್ನ ತಂಗಿ ಮನೆಗೆ ಬರೋದೇ ಇಷ್ಟ ಇದ್ದಿದ್ದಿಲ್ಲ ಕಾಣಿಸ್ತದ. ಅದಕ್ಕೆ ಇಂಥ ಹಳಿ ಹೊರಸ್ಲಾಕತ್ತಿದ್ದೀವಿ ನಾವು. ಅಲ್ಲ, ನೀ ನೋಡಿದೇನು ಕಣ್ಣಿಲಿ ನನ್ನ ತಂಗಿ ತಗೊಂಬದು? ನೋಡಿದ್ಯಾ? ನೋಡಿಲ್ಲ. ಆದ್ರೆ ಹೋಯ್ತೆಲ್ಲಿಗೆ ಅನ್ನೋದು ಬೇಕಲ್ಲ. ಇರೋದು 4 ಮಂದಿ, ಇದ್ದವ್ರು 4 ಮಂದಿ, ಕದ್ದವ್ರು ಯಾರು ಅಂದಿರಂತ. ಹಂಗಾಯ್ತು ಈಗ. ನೀವಂದಿಟ್ಟು ಕಡ್ ಬಾ. ನಂದು ಇಲ್ಲಿ ಕೇಳವ ಮಗಳೇ, ನಂದು ಅದು ತಗೊಂಡಿದ್ದು ಯಾರು ಏನು ಅಂತ ನೋಡಿದವ್ರು ಯಾರೂ ಇಲ್ಲ. ಈಗ ಒಂದೀಟ ಕೇಳಿದ್ಕೇನೆ ಎಷ್ಟು ಮನ್ಸಿಗೆ ಬೇಜಾರು, ಜಗಳ ಹತ್ಕೊಂಡು ಉರ್ಲಾಗತ್ತದ ನೋಡ್ಲತ್ತಿದಲ್ಲವ. ಈಗ ಇಷ್ಟಾದ್ಮೇಲೂ ಈಗ ನಿಮ್ಮ ಅತ್ತಿ ಕರೆದು ಕೇಳೋದು, ಅಕ್ಕಿ ಇಷ್ಟು ಬೇಸರ ಮಾಡ್ಕೊಳ್ಳೋದು. ಮೊದಲೇ ನಮ್ಮ ತಂಗಿ ಭಾಳ ವರ್ಷ ಮೇಲೆ ಬಂದಾಳ, ಈಗ ಮತ್ತೆ ಸಿಟ್ಟು ಮಾಡ್ಕೊಂಡು ಹೋದಳು ಅಂತಂದ್ರೆ ಆಕಿ ಮತ್ತೆ ಜೀವನದಾಗ ಯಾವತ್ತೂ ಈ ಮನೆಗೆ ಕಾಲಿಡಲ್ಲ. ಮಗಳೇ, ನಾ ಹೇಳೋದಾದ್ರೆ ಸ್ವಲ್ಪ ಇದು ಒಂದ್ಸರಿ ನೀನೇ ಕಷ್ಟಪಟ್ಟು ಬರೀ ಮಗಳೇ ಇನ್ನೊಮ್ಮೆ ನೋಟ್ಸ್ ಮಾಡ್ಕೊ. ನಾನು ಈಗ ಯಾರಿಗೆ ಏನು ಅನ್ಬೇಕು ಅಂತೇಳಿ ನನಗೆ ಗೊತ್ತಾಗವಲ್ದು ಮಗಳೇ. ಈಗ ಯಾರಿಗೆ ಏನು ಅಂದ್ರೂ ಅದು ನಿನ್ನ ನೋಟ್ಸ ಹೊಳ್ಳಿ ಬರ್ತದ ಅನ್ನೋದು ನಂಬಿಕೆ ನನಗಿಲ್ಲ. ಅದು ಎಲ್ಲಿ ಹೋಯ್ತೋ ಹೆಂಗೆ ಹೋಯ್ತೋ ನನಗೊಂದು ತಿಳಿವಲ್ದು. ಯಾರಿಗೂ ಏನೋ ಅನ್ನೋ ಪರಿಸ್ಥಿತಿದಾಗ ನಾ ಇಲ್ಲ. ನಿಮ್ಮ ಅಪ್ಪನ ಪರಿಸ್ಥಿತಿ ಅರ್ಥ ಮಾಡ್ಕೋತಂತ ಅನ್ಕೊಂಡಿನಿ ಮಗಳೇ, ಅನ್ಕೊಂಡಿನಿ. ಆಯ್ತು ಬಿಡಪ್ಪ, ನಂದೇ ಟೈಮ್ ಸರಿ ಇಲ್ಲ. ನಾನು ಹೆಂಗೋ ಏನೋ ಒಂದು ಮಾಡ್ತೀನಂತ ನೀ ಬೇಜಾರು ಮಾಡ್ಕೋಬೇಡಪ್ಪ. ನಾನು ಅತ್ತಿಗೇನು ಕೇಳಕ್ಕೆ ಹೋಗಲ್ಲ, ಏನು ಅನ್ನಕ್ಕೆ ಹೋಗಲ್ಲ. ಬೇಜಾರು ಮಾಡ್ಕೋಬೇಡಪ್ಪ. ಸೀತಾ, ನೀನು ಇಲ್ಲಿಗೆ ಬಿಟ್ಟು ಹಾಕೋರು ಒಳ್ಳೇದು.
ಮೊದಲ ನಿನ್ನ ಮಗಳಿಗೆ ಕೇಳು ಬರ್ದಾಳ ಬರ್ದು ಇಟ್ಟಾಳ ಇಲ್ಲ ಅಂತ ಹೇಳಿ ಮನ್ಯಾಗ ಅದಿ ಹಂಗೆ ಕಳೀತದ ಬರ್ಲಾರ್ದೆ ನಾಟಕ ಮಾಡ್ಲಕತ್ತಾಳೇನು ನೋಡು ನಿನ್ನ ಮಗಳು ಎಲ್ಲಿ ಓದಿಲ್ಲ ಕಾಣಿಸ್ತದ ಅದಕ್ಕೆ ನಾಟಕ ಮಾಡ್ಕೊಂಡು ನಾಟಕ ತೆಕ್ಕೊಂಡು ನಿಂತು ಬಿಟ್ಟಾಳ. ನಿಮ್ಮ ಮಗಳ ತಪ್ಪು ಮುಚ್ಚಾಕಕ್ಕ ನನ್ನ ಮಗಳಿಗೆ ಅನ್ನಕ್ಕೆ ಬರಬೇಡ್ರಿ ಅತ್ತಿ ನೀವು. ಯಾರು ಕದ್ದಾರಂತನೂ ಗೊತ್ತು, ಯಾರು ನನ್ನ ಮಗಳಿಗೆ ಓದಿಗೆ ಅಡ್ಡಿ ಆಗ್ಲತ್ತಾರಂತನೂ ಗೊತ್ತು. ದೇವ್ರೊಬ್ಬ ಅದನ್ನಲ್ಲ, ದೇವ್ರೆಲ್ಲ ನೋಡ್ತಿರ್ತಾನೆ. ಇವತ್ತಲ್ಲ ನಾಳೆಗೆ ಅವ್ರು ಮಾಡಿದವ್ರು ಅನುಭವಿಸ್ಲೇಬೇಕು. ಎರಡು ಕೈಲೇ ಉಣ್ಣಂಗೆ ಮಾಡೇ ಮಾಡ್ತಾನೆ ದೇವ್ರು. ನಂದು ನನಗೆ ಗೊತ್ತವ, ಅದು ನಿಮ್ಮ ಅತ್ತಿನೇ ಮಾಡ್ಯಾಳ, ಮತ್ತೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಅಕ್ಕಿ ವಾಪಸ್ ಕೊಡೋಕ್ಕಲ್ಲ ಬಿಡು, ಅಕ್ಕಿ ಹೊಟ್ಟೆ ಕಿಚ್ಚಿಗೆ ಬೇಕಂತ ಹೇಳಿ ಮಾಡ್ಯಾಳ. ವಾಪಸ್ ಅಂದ್ರೂ ಕೊಡೋಕ್ಕೆ ಅಲ್ಲಕ್ಕಿ. ಈಗ ನೋಡು ಮಗಳೇ, ನೀನು ಈಗ ಕಾವ್ಯಾಗ ನೋಟ್ಸ್ ಮಾಡಿಕೊಡ್ಬೇಡ. ನೀನು ನೋಟ್ಸ್ ಮಾಡೋ ಟೈಮಿಗೆ ಆಕಿನ ಮನೆಗಾರ ಹೋಗು, ಇಲ್ಲ ಆಕಿಗೆ ಇಲ್ಲಿ ಕರೆಸು. ಆಕಿ ನಿನ್ನ ನೋಡಿ ಅದಕ್ಕೆ ಬರ್ಕೊಲೆಕ್ಕ ಏನು, ಆಕಿನ ನೋಟ್ಸ್ ಮಾಡೋ ಟೈಮ್ ನಿನಗೆ ಉಳಿದಿರ್ತದ ಏನು ಮಗಳೇ? ಹಂಗೆ ಮಾಡು, ಹಂಗಾರ ಒಂದಿಟ್ಟು ಮಾಡ್ಕೋವ. ಹ್ಞೂ ಅವ್ವ.